ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರೋ ಮಾತುಗಳು ಏನ್ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ಯಾವ್ದಪ್ಪ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ಈಗ ನೀನ್ ಯಾರ ಕಡೆ ಮತ್ತೆ ನೋಡಿ ನೋಡಿ ಇಂಥವ್ರಿಂದಾನೇ ಆಗಿದ್ದು. ಏನಾಗಿಲ್ಲ. ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ನೋಡಿ ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ. ಅವ್ರು ಹೇಳಿದ್ರು 56 ಜನ ಡಿ ಕೆ ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳುದಲ್ಲ, ಯಾರು ನನ್ನ ಫ್ರೆಂಡ್ ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟೈತೆ. ಅಲ್ಲ ಸಭಾಧ್ಯಕ್ಷ ಡಿಕೆಗೆ ಕನ್ಫ್ಯೂಸ್ ಔಟೈತೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು. ಸಭಾಧ್ಯಕ್ಷ ಅದಕ್ಕೆ ಅವ್ರು ಹೇಳಿದ್ದಾರೆ, ಏನೋ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು. ಈ ಅನುಭವದ ಮೇಲೆ ಎನ್ನ ತಂದಿಕ್ ನನಗೇನಾಗಬೇಕು, ನಾನೇನು ತಂದಿಕ್ಕೆ ಮುಖ್ಯಮಂತ್ರಿ ಆಗ್ತೀನಿ, ನನಗೇನಾಗಬೇಕಾಯ್ತು. 136 ಜನ ಇದ್ದಾರೆ. ನಾವೇನ್ ಸರ್ಕಾರ ಬೀಳ್ಸಲ್ಲ ನೋಡಿ. ಕಳೆದ ಬಾರಿ ಸರ್ಕಾರ ಬೆಳೆಸಿರ್ಲಿ 16 ಜನ ಕೊಂಡ್ಕೊಂಡು ಸರ್ಕಾರ ಬೆಳೆಸಿರ್ಲಿ. ಕಳೆದ ಬಾರಿ 16 ಜನ ಕೊಂಡ್ಕೊಂಡು ಸರ್ಕಾರ ನಮ್ಮ ಕ್ಯಾರೆಕ್ಟರ್ ಮಾಡಕ್ ಹೋಗ್ಬೇಡಿ. ನಾವು ಅವ್ರ ಪರ ಇವ್ರ ಪರ ಏನಿಲ್ಲ. ಬೆಳಗ್ಗೆ ಹಿಂಗೆ ರಾತ್ರಿ ಹಿಂಗಿಲ್ಲ. ನಾನು ನಾವು ಬೆಳಗ್ಗೆ ಹಿಂಗೆ ರಾತ್ರಿ ಅಂತ ಹೇಳಿದ್ರೆ ಆ ವ್ಯವಸ್ಥೆ ನಾನಿಲ್ಲ ಅಂತ ಅವಶ್ಯಕತೆ ನನಗಿಲ್ಲ. ನೀವೇನ್ ಹೇಳಿದ್ರಲ್ಲ 16 ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು. ಕಳೆದ ಬಾರಿ ಖರೀದಿ ಮಾಡಲ್ಲ, ಖರೀದಿ ಮಾಡಿದವ್ರು ನೀವೇ. ಕೈ ಮುಗಿದು ಕಾಲ್ ಬಿದ್ದೆಲ್ಲ ಖರೀದಿ ಮಾಡಿದ್ ನೀವು, ನಾವಲ್ಲ ಅಂತ ನೆನಪಿಗಿರ್ಲಿ. ಬೆಳಗ್ಗೆ ನಾವು ಹೋಗು, ಸಾಯಂಕಾಲ ಹೋಗು, ನಂದೇನ್ ಬೇಜಾರ. ನನಗೆ ಸಂಬಂಧ ಇಲ್ಲ. ರಾತ್ರಿ ಬೆಳಿಗ್ಗೆ ಹೋಗಲ್ಲ, ಅದು ನಿಮ್ಮಲ್ಲಿ ವ್ಯವಸ್ಥೆ ಇರ್ಬೋದು. ರಾತ್ರಿ ಬೆಳಿಗ್ಗೆ ಹೋಗುವಂತ ಅವಶ್ಯಕತೆ ನನಗಿಲ್ಲ. ಮಾತಾಡ್ಲಿ, ನಾನು ಬೇಡ ಹೇಳ್ಬಾರ್ದು. ನನಗೆ ಹೇಳಿದ್ ನೀವು ಅದಕ್ಕೆ ಹೇಳಿ. ನನ್ಗೆ ಆಶೆ ಇಲ್ಲ. ಯಾಕೆ ಬೆಳಗ್ಗೆಯಿಂದ ನಾನು ಪಕ್ಕದಲ್ಲೇ ಕೂತ್ಕೊಂಡು ಕತ್ರಿ ಹೊಡಿತಾರೆ. ಅವಶ್ಯಕತೆ ಇಲ್ಲ. ನೀವು ಆತರ ಹೇಳಿದಕ್ಕೆ ನಾನು ಹೇಳ್ತಿರೋದು. ಸ್ಪೀಕರ್ ಒಳ್ಳೆ ಚಂದಾಗಿ ಮಾಡ್ತಾರೆ. ನೀವು ನಾನು ಬೆಳಗ್ಗೆಯಿಂದ ರೂಲಿಂಗ್ ಪಾರ್ಟಿ ತರ ಕ್ವಶನ್ಗಳು ಮಾಡ್ತಾ ಇದ್ದೀರಲ್ಲ ನೀವು. ಅಲ್ಲ ಆತರ ಹೇಳ್ಬಾರ್ದು ಅಂತಕ್ಕಂಥದ್ದು ಮಾತು. ಅದೇನು ನೀವು ಆತರ ಹೇಳ್ತಕ್ಕಂಥದ್ದು ಮಾತು ಸರಿಯಲ್ಲ ಅಂತಕ್ಕಂಥ ನನವಾದ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಕ್ಕಂಥ ಸರಿಯಲ್ಲ ಸದನದಲ್ಲಿ. ಯು ಕೆನಾಟ್ ಜಸ್ಟ್ ಟೆಲ್ ಮಿ ಯು ಆರ್ ನೈಟ್ ದೇರ್ ಮಾರ್ನಿಂಗ್ ದೇರ್ ಅಂತ ಹೇಳ್ಬಾರ್ದು ಅಂತಕ್ಕಂಥ ನಮ್ಮವಾದ. ಡಿ ಕೆ ಗೌರವ ಇದೆ ಅಲ್ಲ, ಗೌರವ ಇದೆ ನಿಮ್ಮ ಬಗ್ಗೆ. ಆತರ ಮಾತಾಡಬಾರ್ದು ನೀವು. ಆಯ್ತು, ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ನನ್ನ ಸನ್ಮಾನ್ಯ ಅಧ್ಯಕ್ಷರೇ, ಡಿ ಕೆ ಶಿವಕುಮಾರ್ ಅವರು ಕಳೆದ 1 ತಿಂಗಳಿಂದ ಅವ್ರ ಭಾಷೆ, ಅವ್ರ ಟ್ವೀಟು ಎಲ್ಲ, ಒಂದು ಟ್ವೀಟ್ ಅಲ್ಲಿ 100 ಅರ್ಥ ಬರೋ ತರ ಮಾಡ್ತಾರೆ. ಒಂದು ಮಾತಲ್ಲಿ 16 ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ನಮ್ಗಂತ ಅಲ್ಲ, ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್. ಈ ಮನುಷ್ಯ ಯಾಕೆ ಹಿಂಗ್ ಮಾತಾಡ್ತಾನೆ. ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಿ. ಈಗ